ಹಾಗೇ ಮಾಣಿಕ್ಯ ಮದನಾದ ಅನುಗ್ರಭೂಷಣ ವಿಕ್ತಳಾದ ದ್ರೌಪದಿ ಮೈದನ ಈ ಕಾಲದಲ್ಲಿ ಪತಿತು ಪರಾತ್ಮ ಪರ ಧರ್ಮರಾಯನ ಸುಖದುತ್ಯವನ್ನಾಡಿ ನಿನ್ನ ಗಂಡರಾದ ಪಾಂಡವರು ಭೂಮಂಡಲೇಶ್ವರನಾದ ನಮ್ಮ ಅಣ್ಣನಿಗೆ ನಿನ್ನನ್ನು ಸೋತಿರುವರು. ಏನು ಮಾತನಾಡುತ್ತಿರುವೆ? ಹಿರೇ ಪಾಂಚಾಲಿ ಮೈದನ ಸಮ್ಮತದಿಂದ ಮಂದಿರವನ್ನು ಬಿಟ್ಟು ಹೊರಗೆ ಹೊರಟರೆ ಸರಿ, ಇಲ್ಲವಾಗಿ ತಂದರೆ ಇಲ್ಲವಾಯಿತೆಂದರೆ ಮುಡಿಯನ್ನು ಬಿಡಿದು ಜಠರನ ಎಳೆದುಕೊಂಡು ಹೋಗುತ್ತೀನಿ. ನೋಟಲ ಈ ಕಾಮಿನಿ ಕಲಹಂತಗಾಮಿನಿ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದನ ದ್ರೌಪದಿ ವಾವಿಯನ್ನು ಮಾಡದೆ ಆಧರಿಸಿಯನ್ನ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಪಾಂಚಾಲಿ. ಎನ್ನ ಪತಿಯಾದ ಧರ್ಮಜನು ಜೋಜು ಮುಖದಿಂದ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಹೇಳೇ ಪಾಂಚಾಲಿ ಮೈದನ ಸಕಲ ಸಂಪತ್ತನ್ನು ಸೋತು ಭೀಮ ಅರ್ಜುನನ್ನು ಸೋತು ನಕಲ ಸಾಧೇವನನ್ನು ಸೋತು ನಿನ್ನನ್ನು ಸೋತ ಮೇಲೆ ತನ್ನನ್ನು ಸೋತಿರುವನಿಲೇ ಪಾಂಚಾಲಿ. ಹೇ ದುಡುಕುತನವು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ವಿಚಾರ ಮಾಡಿ ನೋಡು ಮೈದನಾಸಿಕಮಣೆ ಧೀಮಣೆ. ಏನೇ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ನಿನ್ನ ಗಂಡರಾದ ಪಾಂಡವರು ಭೂಮಂಡಲೇಶ್ವರನಾದ ನಮ್ಮ ಅಣ್ಣನಿಗೆ ನಿನ್ನನ್ನು ಸೋತಿರುವರು. ಎಲೆ ಪಾಂಚಾಲಿ, ದಟ್ಟವಾದ ನಿಮ್ಮ ಸಕಲ ಐಶ್ವರ್ಯವು ನಮ್ಮ ಪಟ್ಟವಾಯಿತು. ತಟ್ಟನೆ ನಮ್ಮ ಪಟ್ಟಣಕ್ಕೆ ನಡಿ. ಹಾಗೆ ಬಾರದಿದ್ದರೆ ನಿನ್ನನ್ನು ಮುಟ್ಟಿ ಮಾನವನ್ನು ನಷ್ಟ ಮಾಡಿ ಮುಡಿ ಬಿಡದ ಜರ್ಜರನ್ನು ಎಳೆದುಕೊಂಡು ಹೋಗುವನಲೇ ಪಾಂಚಾಲಿ. ಮೈದನ ಮೊಟ್ಟೆದಾರನ್ ನೋ ಸೇರೋ ನೇನಾಗೆ, ಮೊಟ್ಟೆದಾರನ್ ನೋ ಸೇರೋ ನೇನಾಗೆ, ತಟ್ಟಾದೆ ನಾಲೋ ಕೇಳೋ. ಅದೇನು ಸಂಸಾರವಾಗಿ ಹೇಳು. ಋತು ಮಾತೆಯಾಳ ಪಾತೆ ರೋತೆಯ ನೆರೆದ ಸಭೆಗೆ ಕರೆವಾರೆ ನಮೋ ಆತೇರೋರಾತ್ಮಕ ನೇನಾಗೆ ಕಾಲ, ಆತೇರೋರಾತ್ಮಕ ನೇನಾಗೆ ಕಾಲ, ಘಾಟೆ ಸೇತೆ ನಾಲೋ ಮತೇತನಾದ ಅಪ್ಪ ಮೈದನ ದ್ರೌಪದಿ, ಋತುಮತಿ ಆಗಿರುವ ಎನ್ನಂತ ಪತಿರತೆಯನ್ನು ಈ ನೆರೆದಿರುವ ಸಭೆಗೆ ಕರೆಯುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಪಾಂಚಾಲಿ. ಸಜ್ಜನರು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರರು. ನನ್ನ ನಡತೆಯನ್ನು ಮೆಚ್ಚದಿದ್ದರೆ ಚಿಂತೆಯಿಲ್ಲ, ನಿನ್ನ ನಡತೆಯನ್ನು ಮೆಚ್ಚುವರನೇ ಪಾಂಚಾಲಿ. ಕೇಳೋ, ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿರುವುದೆಂದಿದೆ. ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಬಿಡುವ ಮೈದನಾಸಿಕ ಮನೆ ಧೀಮಣೆ. ಏಲೇ ಸುಗುಣ ಕದಂಬೆ ಚಂದ್ರ ಬೆಂಬೆ ಮೈದನ ಮುಂಬರಿದು ಸಂಭ್ರಮದಿಂದ ಕೇಳು.
ನೀನು ಋತುಮತಿಯಾದರೆ ನಮ್ಮ ಅಣ್ಣನಿಗೆ ಅತಿ ಸಂತೋಷವಾಗಿತ್ತು. ಏನು ಮಾತನಾಡುತ್ತಿರುವೆ ಪಾಂಚಾಲಿ? ಮೈದುನ ಸತಮಲ್ಲ ಸೌರ್ಯನಾದ ನಮ್ಮ ಅಣ್ಣನ ಸದನಕ್ಕೆ ಬಂದ ಮದನ ಕದನಕ್ಕೆ ಬದಗೆ ಹೃದಯವನ್ನು ಮದಗೊಳಿಸು ಮದಗಜಗಾಮಿನಿ. ಹಾಗಾದರೆ ಈ ರಾಜಭೋಗವೆಲ್ಲ ನಿನ್ನ ವಶವಾಗುವುದು. ಸರ್ಪವೇಣಿ ಮಂಜುಳ ತರವೇಣಿ ಇಲ್ಲೋ ಭ್ರಷ್ಟ ಭೀಮ ಅರ್ಜುನ ಕೌರವ ಕರ್ಣ ಎಲ್ಲ ರೆಡಿ ಇರಬೇಕಪ್ಪ. ಇಲ್ಲೋ ಧರ್ಮಾರ್ಥ, ಹತ್ಯೆಗೆ ಹಾದವಳನ್ನು ಹೆತ್ತ ತಾಯಿಯ ಸಮಾನದಿಂದ ತಿಳಿಯಬೇಕು. ನೀನು ಎಷ್ಟು ನೀತಿ ಮಾತು ಹೇಳಿದರು ನಿನ್ನ ಮಾತು ಕೇಳುವನಲ್ಲ, ನಮ್ಮ ಅಣ್ಣಯ್ಯನ ಮಾತು ಮೀರುವನಲ್ಲಲೇ ಪಾಂಚಾಲಿ. ಇಲ್ಲೋ ಭ್ರಷ್ಟ, ಇಲ್ಲೋ ಧರ್ಮಾರ್ಥ, ಎಲ್ಲ ಈ ದುರ್ಮಾರ್ಗಗಳೇ ನಿನಗೆ ಏನೋ ಕೇಡುಗಾಲ ಬಂದಂತೆ ಕಾಣುತ್ತಿರೋದು. ಸಹಜವಾಗಿ ಮಾಡುವನು. ಇಲ್ಲೋ ಹದಮನೆ, ಇಲ್ಲೋ ಧರ್ಮಾರ್ಧನೆ, ಎಲ್ಲ ಈ ದುರ್ಮಾರ್ಗಗಳೇ ಪರ ಪುರುಷಾರೆಯ ದವಳ ಕೋಡ ದೋರಳ ತಾನಾದ ಮಾತೋ ನೆನ್ನಗೆ ದೋರಳ ತಾನಾದ ಮಾತೋ ನೆನ್ನಗೆ ಸರಸಾವೇ ನಾಲೋ ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ, ಹೇಳಿ ಪಾಂಚಾಲಿ. ಚಂಡಬಲೋ ದಂಡರಾದ ಪಾಂಡವರು 5 ಗಂಡರಲ್ಲದೆ ಪರಪುರುಷರ ನೆರಳನ್ನು ಅರಿಯದ ಹೆಣ್ಣ ಕೊಡಸ ಸರಸವಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಈ ಸಭಾ ಸಜ್ಜನರು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರರು. ನನ್ನ ನಡತೆಯನ್ನು ಮೆಚ್ಚದೆತ್ತರ ಚಿಂತೆಯಲ್ಲ. ಸೊಮ್ಮನೆಯನ್ನ ಮಂದಿರವನ್ನು ಬೆಟ್ಟಿಲಿಂದ ಹೊರಟು ಹೋಗುವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಹೇಳಿ ಪಂಕಜ ನೇತ್ರಿ. hello ಹದಮನೆ, ಬಿಂಕದ ಮಾತುಗಳಕ್ಕೆ ಸಂಖ್ಯೆ ಇಲ್ಲದ ಜಯಂಕರಸಿ ಮಂಕತನದಿಂದ ನುಡಿಯಬೇಡ, ನಿನ್ನ ಪುಣ್ಯಕ್ಕೆ ಹಿಡಿಲ್ಲ. ಎಲೆಯ ಪಾಂಚಾಲಿ, ದೃಷ್ಟರಾಯರನ್ನು ನಷ್ಟಗೊಳಿಸಿ ಬಲಿಷ್ಠನಾದ ನಮ್ಮ ಅಣ್ಣನಿಗೆ ಇಷ್ಟವಾದ ಪಟ್ಟದ ರಾಣಿಯಾದ ಎಲೆಯ ಪಾಂಚಾಲಿ, ನಿನ್ನ ಗಂಡರಾದ ಪಾಂಡವರು ಭೂಮಂಡಲೇಶ್ವರನ ವಶರಾಗಿ ದಿಂಡಿಗೆಟ್ಟು ಇಂಡರಾಯರ ತಂಡದಲ್ಲಿ ಮಂಡೆಯನ್ನು ಎತ್ತದೆ ಯಸನಗೊಂಡಿರುವರು. ನೋಡುವಂತೆ ಬಾರದೆ ಈ ಪ್ರೌಢಮತಿಗಳಾದ ದ್ರೌಪದಿ ನಮ್ಮ ಅಗ್ರಜನ ಮೋಹದ ಸತಿ. ಲೋ ಧರ್ಮಾರ್ಥ, ಎಲೆ ದುರ್ಮಾರ್ಗಗಳೇ, ಲೋ ಪಾಪಿಷ್ಟ, ಎಲೆ ಪಾಪಿಷ್ಟಳೇ, ಎನ್ನಂತ ಪತಿರತೆಯನ್ನು ಕಾಡೋದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಪಾಂಚಾಲಿ? ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋದರ ಚಿಂತೆಯಿಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಪಾಂಚಾಲಿ. ಲೋ ಭಂಡನೆ, ಎಲೆ ಬಂಡಳೆ, ಲೋ ಪಾಪಿಷ್ಟನೆ, ಎಲೆ ಪಾಪಿಷ್ಟಳೇ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ವಾಸು ಶೇಷಯನ ತ್ರೇವೇ ನೇಷ ಕಂಡ ರೇಷ ಮಾಯದೆ ನಾಶಗೈವ ನಿಮ್ಮ ಕೋಲಾವ ನಾಶಗೈವ ನಿಮ್ಮ ಕೋಲಾವ ತಿಳಿಯೇತೆ ನಾಲೋ ಭಂಡ ತೋರ ಸಾರ್ಯಾಲೋ ಎಲ್ಲೋ ದುರ್ಮಾರ್ಗ, ಏನೇ ದುರ್ಮಾರ್ಗಗಳೇ, ಶಾಶ್ವತವಾದ ನುಡಿಯನ್ನು ಹೇಳುವನು ಅವಶ್ಯವಾಗಿ ಕೇಳು. ಅದೇನು ಅವಶ್ಯವಾಗಿ ಹೇಳು. ಧರೆಯಳು ಅಧಿಕವಾಗಿ ಮೆರೆಯುವ ಸ್ತ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ನಡತೆಯನ್ನು ಮೆಚ್ಚದೆದ್ದರ ಚಿಂತೆಯಲ್ಲ, ನಿನ್ನ ನಡತೆಯನ್ನು ಮೆಚ್ಚುವನೇ ಪಾಂಚಾಲಿ. ಸೊಮ್ಮನೆಯನ್ನ ಮಂದಿರವನ್ನು ಬೆಟ್ಟಿಲಿಂದ ಹೊರಟು ಹೋಗುವ ಭ್ರಷ್ಟ, ಪರಮ ಪಾಪಿಷ್ಟ. ಏನೇ ಚಂದಿರವಧನೆ, ಕೊಡಬಿ ಕೊಡೆಯನಾದ ನಮ್ಮ ಅಣ್ಣನ ನಡಿಗೆ ನಡಿ ನಡಿ
ಸುಮ್ಮನೆ ಬಾರದ ತಡ ಮಾಡಿದರೆ ಹಸಿಯಿಂದ ಉಸಿ ನುಡಿ ನುಡಿದರೆ ನಿನ್ನನ್ನು ಬಿಡುವೆನೇ. ಜಡಿದು ನಡಿಗಿಸಿ ಅಡಿಗಡಿಗೆ ಕಡು ಬರದಿಂದ ಸಡಗರದ ನನ್ನ ಜಡ ಮುಡಿಯನ್ನು ಒಡನೆ ಬಿಡದು ಕೋಟಬಿಸ ನಡಿಗೆ ಕಡು ಬರದಿಂದ ಎಳೆದು ಒಯ್ಯುವನು. ಕಳಲೆನ ನಿನ್ನ ಮಾನವನ್ನು ಕಳೆವನು, ನಳಿದ ನಿನ್ನನ್ನು ಒಡೆದು ತಳಮಳಗೊಳಿಸುವನು. ತಡ ಮಾಡದ ನಡಿಯ ಜಡ ಜಗಾಂದಿಯೇ ಉಡುರಾಜಮುಖಿಯೇ. ಹದಮನೆ, ಎನ್ನ ಖಂಡರಾದ ಪಾಂಡವರು ನಿನ್ನನ್ನು ಕಂಡರೆ ಸುಮ್ಮನೆ ಬೆಳಲಾರರು. ಪಾಂಡವರು ಇವಾಗ ಏನು ಮಾಡುತ್ತಿರುವರು ಪಾಂಚಾಲಿ? ಎಲ್ಲೋ ಭ್ರಷ್ಟ, ಎಲ್ಲೋ ದುರ್ಮಾರ್ಗ, ಈ ದುರ್ಮಾರ್ಗಳೆ, ಎಲ್ಲೋ ಪಾಪಿಷ್ಟ, ಪಾಪಿಷ್ಟಳೆ. ಹೇಳವನೇ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ, ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ. ಎನ್ನ ಮೇಲಿನ ಆಸೆ, ಎನ್ನ ಮೇಲಿನ ಆಸೆ ತೆಗೆದು ಎನ್ನುವೆನಾ. ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ. ಎನ್ನನೇನು ಕಾಡವರೇನ, ಪಾಂಡವರ ಕಥೆಯ ಎನ್ನನೇನು ಕಾಡವರೇನ. ಸರಿಯನೆ ನಗೆಯಿಂದ ನಡತೆ, ಸರಿಯನೆ ನಗೆಯಿಂದ ನಡತೆ ನನ್ನ ಆಸೆ ತೆಗೆದೋಣೆ. ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ, ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ. ಎಲ್ಲವೋ ಪಾಪಿಷ್ಟ, ಪಾಪಿಷ್ಟಳ ದುರ್ಮಾರ್ಗವಾದ ದುಶ್ಯಾಸನ, ದುರ್ಮಾರ್ಗದಳ ದ್ರೌಪದಿ. ಪಾಂಡವರ ಸತಿಯಾದ ಎನ್ನನ್ನು ಈ ರೀತಿ ಕಾಡುವುದೋ ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ಗಂಡರಾದ ಪಾಂಡವರು ನಿನ್ನನ್ನು ಸೋತು ನಮ್ಮ ಅಣ್ಣನ ಕಾಲ ಕೆಳಗೆ ಬಿದ್ದಿರುವರೇ ಪಾಂಚಾಲಿ. ಹದಮನೆ, ಸುಮ್ಮನೆ ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಎನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಹೊರಟೋಗ ಮೋಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ಪಂಕಜ ನೇತ್ರಿ, ಬಿತ್ತುವುದಕ್ಕೆ ಗೊತ್ತಾದ ಕರ್ತಿಗೆ ಬಲ ಉತ್ತಮವಾದ ಹೊಲಕ್ಕೆ ಸರಿಯಾದ ಬೀಜವನ್ನು ಬಿತ್ತದರೆ ಪೈರು ಕತ್ತರಿಸಬೇಡದಂತೆ ಶ್ರೇಷ್ಠವಾದ ಬೆಳೆಯುವುದು. ಇರೇ ಪಾಂಚಾಲಿ, ಹದಮನೆ, ಅದರಂತೆ ಈಗ ನೀನು ಚಿತ್ತಾದ ಋತುಮತಿಯಾದ ನೀನು ಚಿತ್ತ ರೂಪನಾದ ಕುರುವರೋಧಮನ ಹತ್ತಿರಕ್ಕೆ ಸೇರಿ ದೇಹ ಸುಸ್ತಾಗುವಂತೆ ರತಿ ಕೇಳುವಳ. ದೇ ದ್ರೌಪದಿ, ಮತ್ತೆ ಮತ್ತೆ ಬೆರೆದರೆ ಉತ್ತಮವಾದ ಮಗುವನ್ನು ಮುದ್ದಾಡಿ ಎತ್ತಿಕೊಂಡು ಬರುವಂತೆ ಮಾರಲಯ್ಯ ಮದಗಜಗಾಮಿನಿ ಕಲಹಂಸಗಾಮಿನಿ. ಏನೇ ಈ ದುರ್ಮಾರ್ಗಳೆ, ಹೇಳು. ಅದೇನ ಚೆನ್ನಾಗಿ ಹೇಳು. ಪಾಂಡವ ರಕ್ಷಕ ಕೃಷ್ಣನೋ ನಿನ್ನ ನಡತೆ ಮೆಚ್ಚಾಲಾರನ ತಿಳಿದು ನೋಡಬೋಡನೆ. ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ, ನ್ಯಾಯವಲ್ಲವೋ ನಿನಗೆ ದುರ್ಮಾರ್ಗನೇ. ಎಲ್ಲವೋ ಪಾಪಿಷ್ಟ, ಪಾಪಿಷ್ಟಳೆ. ನಾನು ಎಷ್ಟು ವಿಧವೆಂದು ಹೇಳಿದರೂ ನನ್ನನ್ನು ಈ ರೀತಿ ಕಾಡುವುದು ನನಗೆ ತರವಲ್ಲ.
ಅದು ಯಾತಕ್ಕೆ ತರವಲ್ಲ? ಪಾಂಡವರ ರಕ್ಷಣಕ್ಕಾಗಿ ಲಕ್ಷ್ಮೀಕಾಂತನು ಸದಾ ಕಾಲ ಕಾಯುತ್ತಿರುವನು. ನಿನಗೆ ಲಕ್ಷ್ಮೀಕಾಂತನ ಕಾಯುವುದು ನಿಜವಾದರೆ ನನಗೆ ನಮ್ಮ ಅಣ್ಣಯ್ಯನ ಆಶೀರ್ವಾದ ಇರುವುದು ಪಾಂಚಾಲಿ. ದುರ್ಮಾರ್ಗ, ಎಲೆ ದುರ್ಮಾರ್ಗಗಳೇ, ನನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರನು. ಮೆಚ್ಚದಿದ್ದರ ಪರವಾಗಿಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಪಾಂಚಾಲಿ. ನನ್ನ ಕೆಣಕಿ ನೀನು ಕೆಟ್ಟು ಹೋಗಬೇಡ ಭ್ರಷ್ಟ. ನಾನು ಕೆಡುವುದಿಲ್ಲ, ಹೋಗುವುದಿಲ್ಲ ಪಾಂಚಾಲಿ. ಏನೇ ಕಾಕುಮತಿಗಳೇ, ಎಲ್ಲೋ ದುರ್ಮಾರ್ಗ, ಜೋಗೆಯಿಂದ ಬೇಕಿಲ್ಲದ ನುಡಿಗಳೇಕೆ? ಸಾಕು ಸಾಕು ಬಿಡು. ಹಿರೇ ದ್ರೌಪದಿ, ಮಂದಮತಿ, ಭೀಕರವಾದ ನಿನ್ನ ಮಾನವನ್ನು ಓದು ಮಾಡುವು ಕಂದನಾದ ನಮ್ಮ ಅಣ್ಣನ ಬಳಿಗೆ ನೂಕಿಸಿಕೊಂಡು ಹೋಗುವೆ. ಹಿರೇ ಪಾಂಚಾಲಿ, ನಿನ್ನ ಗಂಡರಿಗೆ ದಾರ ಸರಿಯಿಲ್ಲ ಎಂಬುವುದನ್ನು ಮರಿ ಕೌರವನ ಪುರುಷನಂದ ಅರಿ ಮೂಡು ರಾಜಮುಖಿ ಸುಬ್ರಾಂಶ ಸಖಿ. ಎಲೆ ಭ್ರಷ್ಟರೇ, ಎಲೆ ದುರ್ಮಾರ್ಗಗಳೇ, ನನ್ನ ಗಂಡನಾದ ಭೀಮಸೇನನನ್ನು ಸಾಮಾನ್ಯದಿಂದ ತೆಗೆದುಕೊಂಡಿರುವೆ. ನಿನ್ನನ್ನು ಸೋತ ಮೇಲೆ ನಿನಗೆ ಅವನ ಸುದ್ದಿ ಹೇಳುವುದಕ್ಕೆ ನಾಚಿಕೆ ಆಗೋದು ಅಲ್ಲೇ ಪಾಂಚಾಲಿ. ನಿನ್ನನ್ನು ಕಂಡರೆ ನಿನ್ನ ಗುಂಡಿಗೆಯನ್ನು ಬಗೆದು ಕಂಡ ಮಾಂಸವನ್ನು ಬಗಾರಿ ಅಂತ ಗಂಡಗಲಿ ಆಗಿದ್ದರೆ ನಿನ್ನನ್ನು ಸುಂದರಂಗಿಯನ್ನು ಯಾಕೆನೆ ಸೋತವರೇ ಪಾಂಚಾಲಿ? ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಓಟು ಹೋಗುವ ಮೂರ್ಖ, ಮಾಡಬೇಡ ನಾ ತರ್ಕ. ಹೇಳೇ ಪಾಂಚಾಲಿ, ಎಲ್ಲೋ ಹರಮನೆ, ಭೂತಳದ ಖ್ಯಾತಿ ಪಡೆದ ನಿನ್ನ ಗಂಡರಾದ ಪಾಂಡವರು ನಿನ್ನನ್ನು ಸೋತಿರುವರು. ಎಲೆ ದ್ರೌಪದಿ, ಎಲೆ ಬಡ ನಡುವಿನ ಬಾಲೆ, ಇನ್ನ ಮೇಲೆ ನಮ್ಮ ಅಣ್ಣಯ್ಯನೇ ನಿನ್ನ ಒಡೆಯನೋ, ಆತ ನಮ್ಮ ಒಡಗೂಡಿ ಕಡೆ ಸೌಖ್ಯವನ್ನು ಪಡೆದು ಅದೇ ನಿನಗೆ ಲೇಸು. ವಂಚನೆಗಿಲ್ಲದೆ ಗುರುವಲ್ಲಭನಲ್ಲಿಗೆ ಬಾರಿ ಚಂಚಲಾಕ್ಷಿಯಾದ ಪಾಂಚಾಲಿಯೇ, ಚೇ ಚೇ ಬಂಡ ಪೆಡೆದಾಕೋ ಪೆಡೆದಾಕೋ ಬೇಡನ್ನ ಕೆಳಾದ ಮಗಮ ಪೆಡೆದಾಕೋ 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 ಬೇಡನ್ನ ಕೆಳಾದ. ಎನ್ನ ಕಂಡರೆ ಬಲು ಬಟರ, ಎನ್ನ ಕಂಡರೆ ಸುಮ್ಮನಿರರೋ. ಹೇಳೋ ಮೋಸ, ಚೆನ್ನಾಗಿ ಹೇಳು, ಚೆನ್ನಾಗಿ ಹೇಳು. ಎನ್ನ ಕಂಡರೆ ಬಲು ಬಟರ, ಎನ್ನ ಕಂಡರೆ ಸುಮ್ಮನಿರರೋ. ಎಂದೆನ ನಿನ್ನ ಕೆರ ಕಂಡ್ರೆ ಸರಳವರ, ಎಂದೆನ ನಿನ್ನ ಕೆರ ಕಂಡ್ರೆ ಬೆಡ ಬೆಳೆರಾಕೋ 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 ಬೇಡನ್ನ ಕೆಳಾಲ. ಎಲ್ಲೋ ಭಂಡನೆ, ಏನೇ ಬಂಡಳೆ, ದರ್ಪವುಳ್ಳ ಸರ್ಪದಂತಿರುವ ಎನ್ನ ಜಡಮುಡಿಯನ್ನು ಬಿಡದೆ ಹೇಳಿದರೆ ಎನ್ನ ಗಂಡರಾದ ನಿನ್ನನ್ನು ಕಂಡರೆ ಸುಮ್ಮನೆ ಬಿಡಲಾರರು. ಆ ಪಾಂಡವರು ನನ್ನ ಕೈಯಲ್ಲಿ ಸೋಲುವುದಾದರೆ ಅದಕ್ಕಾಗಿ ನಿನ್ನನ್ನು ಸೋತಿರುವರೇ ಪಾಂಚಾಲಿ. ಕಂಡೇನು ಬಂಡ ಆರಿಸಿಬಿಡವು ನೋಡಿ ನಿನ್ನ ರುಂಡ. ಏನೇ ವಾರಿಜ ಗಾಂಧಿಯೇ, ಕ್ಷಯವಾದ ಕರುಣ ಕಟಾಕ್ಷರಾಕ್ಷಿಸದಾಕ್ಷರನ್ನು ಧರು ಕುರುಕ್ಷೇಣಿಕೆಗೆ ಪಟ್ಟದ ರಾಣಿಯಾಗಿ ಇರುವಂತವ. ಹಿರೇ ದ್ರೌಪದಿ, ಸುರವರನುತ ಚರನಾದ ಅರಿಯ ಕರಣ ನಿನ್ನೊಳ ಜರದನು ನಿನ್ನನ್ನು ತೋರಿದನು. ಗುರುವರನನು ಹೊಂದಿದರೆ ನಿನಗೆ ಬಂದ ಕುಂದು ಪರಿಹರಿಸುವನು. ಸರಿಸಿದ ವದನೆ ಬಹುಬೇಗನೆ. ಎಲೆ ಬಂಡಳೆ, ಹದಮನೆ, ಎಲೆ ಯದಮಳೆ, ಸೊರಗಿದ ಬಟೆ ರೋಜೆಯ ಪರೆ ಪರೆ ಬಂಗೆ ಸೊಗೆಯ. ಸೊರಗಿದ ಬಟೆ ರೋಜೆಯ ಪರೆ ಪರೆ ಬಂಗೆ ಸೊಗೆಯ. ತರೊಳೆನ ಪುಷ್ಪವತಿ ಕರೆಯವರೇನ
ಇಲೋ ಹದಮನೆ ಹೇರೇ ಪಾಂಚಾಲಿ ಇಲೋ ಧರ್ಮಾರ್ಗನೆ ಹೇರೇ ದುರ್ಮಾರ್ಗಲೇ ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥನನ್ನು ಸಾಮಾನ್ಯದವೆಂದು ತಿಳಿದುಕೊಳ್ಳಬೇಡ. ಈ ವಿಶ್ವಾಸನ ಸಾಮಾನ್ಯದನೆ ಪಾಂಚಾಲಿ. ನಿನ್ನನ್ನು ಕಂಡರೆ ಸುಮ್ಮನೆ ಅರ್ಜುನ ಎಲ್ಲರೂ ಬರೋ ರೆಡಿ ಆಗ್ಬಾರಬೇಕು. ನಾನು ಅವನನ್ನು ಕಂಡರೆ ಸುಮ್ಮನೆ ಬಿಡಲಾರನೇ ಪಾಂಚಾಲಿ. ಸುಮ್ಮನೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ಮೂಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ಕರ್ಪೂರ ದರ್ಪ ಪಟ ವಿಪನ ಸಭ ಮಂದಿರಕ್ಕೆ ನಡೆದರೆ ಅಲ್ಲಿಗಿರುವ ಬುದ್ಧಿವಂತರು ನಿನ್ನ ತಪ್ಪು ಒಪ್ಪುಗಳಿಗೆ ಅಪ್ಪಣೆಯನ್ನು ಕೊಡುವರು. ಇಲೇ ಬಿಂಬಧರಿ ಗೂರ್ಯ ಗುಣ ಧೈರ್ಯ ಚತುರ್ಯ ಗಾಂಭೀರ್ಯನಾದ ನಮ್ಮ ಅಣ್ಣನ ಮರ್ಯಾದೆ ಕಳೆದ ನಿನ್ನ ಮರ್ಯಾದೆಯನ್ನು ಅಧೂರ್ಯದಿಂದ ಕಳೆದು ಚರಣ ಎಳೆದು ಇವನ ಬಿಡು ಬಿಡು ವೇದವಾ ಬಿಡು ಬಿಡು ಪದವಾ. ಎಲ್ಲೋ ಭ್ರಷ್ಟ ಹೆಲೇ ಭ್ರಷ್ಟಳೆ ಎಲ್ಲೋ ದುರ್ಮಾರ್ಗ ಹೆಲೇ ದುರ್ಮಾರ್ಗಳೆ ನನ್ನನ್ನು ಹೇಳಿಕೊಂಡು ಹೋಗುವೆನೆಂದು ಹೋದ್ರು ಸಹಜವಾಗಿ ಎಳೆದುಕೊಂಡು ಹೋಗುವನು. ಧೈರ್ಯ ಎಷ್ಟೆಂದು ಹೇಳಲಿ. ಸಹಜವಾಗಿ ಎಳೆದುಕೊಂಡು ಹೋಗುವನು. ಎಲ್ಲೋ ಬಂಡನೆ ಎಲೆ ಬಂಡನೆ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ವರದರ ದೇಶ ಕೊರೆಯುವ ನಿನ್ನ ಕೇಶ ಜರದರೆ ಪರರ ಸತಿಯಲಾದಮ ಜರದರೆ ಪರರ ಸತಿಯಲಾದ ಪೆಡೆದಾಕೋ 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 ಬೇಡನ್ನ ಕೆಳಲ ಮಗಮ ಪೆಡೆದಾಕೋ 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 ಬೇಡನ್ನ ಕೆಳಲ. ಎಲ್ಲೋ ಹಣ್ಣನೆ ಏನೇ ದ್ರೌಪದಿ ಆದರೆ ಶಾಶ್ವತವಾದ ನುಡಿಯನ್ನು ಹೇಳನು ಅವಶ್ಯವಾಗಿ ಕೇಳು. ಅದೇನು ಸಹಜವಾಗಿ ಹೇಳು. ಧರೆಯಲು ಅಧಿಕವಾಗಿ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ನನ್ನ ನಡತೆಯನ್ನು ಮೆಚ್ಚದಿದ್ದರೆ ಚಿಂತೆಯಲ್ಲ ನಿನ್ನನ್ನು ಮಾತ್ರ ಬಿಡುವುದೆಲ್ಲ ಮಾಡ್ತಾನೆ. ಸುಮ್ಮನೆ ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಎನ್ನ ಸೆರೆಯನ್ನು ಬಿಟ್ಟಿಲ್ಲಿಂದ ಹೊರಟೋಗು ಭ್ರಷ್ಟ. ಕಮಲಾಕ್ಷಿಯೇ ಅರ್ಜುನ ಈ ಕ್ಷಣದ ಭಕ್ತರ ಕ್ಷೇಕನಾದ ಲಕ್ಷ್ಮೇಶನ ಪ್ರತ್ಯಕ್ಷನಾಗಿ ಬಂದರು. ಪ್ರತಿಯೊಬ್ಬ ಅವರು ನಮ್ಮ ಲಕ್ಷ್ಯದಲ್ಲಿ ಇಡದೆ ನಿನ್ನನ್ನು ಶಿಕ್ಷಿಸಿ ಈ ಕ್ಷಣವೇ ನಿನ್ನ ಜಡಮುಡಿಯನ್ನು ಬಿಡದು ಕೊಡಬೇಸ ನಡಿಗೆ ಕೊಡಬಾರದೆಂದು ಹೇಳುವ ಇವನು. ತಡ ಮಾಡದೆ ನಮ್ಮ ಅಣ್ಣನ ನಡಿಗೆ ನಡಿ ನಡಿಗೆ ಜಡಜ ಗಾಂಧಿಯೇ ಉಡುರಾಜ ಮುಗಿಯೇ. ಕೃಷ್ಣಲೀಲೆ ಮ್ಯಾನೇಜರ್ ಅಂತವ್ರು ಅರ್ಜೆಂಟಾಗಿ ಬರಬೇಕು. ಗೂಳಪ್ಪ, ವನ್ನೂರು ಸ್ವಾಮಿ, ಟೈಲರ್, ಸುಂಕಣ್ಣ, ಮಹಾನಂದಿ ಇವರು ಅರ್ಜೆಂಟಾಗಿ ವೇದಿಕೆ ಬರಬೇಕು. ಅದೇ ರೀತಿ ಪಂಪಾಪತಿ ಇವರು ಮ್ಯಾನೇಜರ್ ಬಸವರಾಜಣ್ಣವರಿಗೆ 1001 ರೂಪಾಯಿ ಮಾಡಿರ್ತಾರೆ. ಪೂರ್ತಿ ವಂದನೆಗಳು. ಇಸ್ಕಮ್ಮಿ ಇವಾಗ ಪರಶುರಾಮ ಪಾತ್ರ ಮಾಡಿದವರು ನನಗೆ 500 ರೂಪಾಯಿಯನ್ನು ಕೊಟ್ಟಿರುವರು. ನನಗೆ ಹೃತ್ಪೂರ್ವಕ ಧನ್ಯವಾದಗಳು. ಬರುವ ಜೂನ್ ತಿಂಗಳು ಸಾರಥಿಯವರಿಗೆ 1001 ರೂಪಾಯಿಯನ್ನು ಹಾರ್ಮೋನಿಯಂ ಮಾಸ್ಟರ್ ಅಂತ ದೂತಪ್ ಸಾರ್ ಅವರು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಮತ್ತು ಅವರಿಗೆ ದೂತಪ್ ಮಾಸ್ಟರ್ಗೆ 5,000 ರೂಪಾಯಿಯಿಂದ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಜಾಲಾಳ ಗ್ರಾಮದವರು. ಭ್ರಷ್ಟ ದುಶ್ಯಾಸನ ಏನೇ ತಿಂಡಿ ಭಾಗನಾದ ಬಘಾರಿಯೇ ನಮ್ಮ ಪಟ್ಟದ ರಾಣಿಯನ್ನ ಮೊಟ್ಟ ಮಾನವನ ನಷ್ಟ ಮಾಡುವುದಕ್ಕೆ ಇಷ್ಟೊಂದು ಧೈರ್ಯವನ್ನು ಕೊಟ್ಟವರು ಇಲ್ಲೇ ಕುಳಿತಿರವನ ನೋಡು ನಮ್ಮ ಅಣ್ಣನಾದ ಕೌರವೇಂದ್ರನು. ನಿಮ್ಮ ಅಣ್ಣನಾದ ನಪಂಸಕನ ಮಾತು ಕೇಳಿ ಎನ್ನ ಕೈ ಒಳಗೆ ಸಿಲುಕಿ ಸಾಯುವುದು ಯಾತಕ್ಕಲೆ ಅದಮ ಬಿಡು ಬಿಡು ಹಾಗೇನಾದರೂ ಬಿಡದಿದ್ದರೆ ನಿಮ್ಮ ಎದೆ ಎಂಬೆಗದು ಗಟ 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 ರಕ್ತವನ್ನು ಕುಡಿದು ಬಿಡೋಣ. ಈ ದಂಡದರವಾದ ಕಾಲ ಮಂಡಿತರವಾದ
ಈ ಕದರ್ದಂಡೆಯಿಂದ ನಿನ್ನ ಮಂಡೆಯ ತುಂಡು ತುಂಡು ಮಾಡಿ ಖಂಡಿಸಿ ಪಿಚಾಚಿಯ ತಂಡಕ್ಕೆ ದಂಡಿಯಾಗಿ ತಿಂಡಿಯನ್ನು ಬಲಿಟ್ಟು ಬಿಡುವ ಕೊಂಡೆಯ ಬಂಡ ಈ ಭೂಮಂಡಲಕ್ಕೆ ತುಳಿದು ಬಿಡುವುದು ನಿನ್ನ ರುಂಡ. ಮರೆಗೌಡ ಮಗ ಸ್ವಾಮಿ ಮ್ಯಾನೇಜರ್ ಸೀತಾಯ್ಯನವರಿಗೆ 500 ರೂಪಾಯಿ ಮಾಡಿರ್ತಾರೆ. ಕುನ್ಯಗೌಡರೇ, ಮಂಡೆಯನ್ನು ಎತ್ತಿಕೊಂಡ ಇಂಡು ರಾಯರ ತಂಡದಲ್ಲಿ ಕಂಡಂತೆ ಬೊಗಳಾಡಿದರೆ ಸಹಜ ಬಗಳೇ ಆದವ, ಸಹಜ ಬಗಳೇ ಆದವ. ಮಂಡಲದಲ್ಲಿ ಇಂಡು ರಾಯರಿಗೆಲ್ಲ ಗಂಡ ನಾನೆಲ್ಲವೇನೋ ತಿಂಡಿ ಬಾಕನಾದ ಬಂಡ ಭೀಮನೇ ಬಂಡ ದುಶ್ಯಾಸನೇ. ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿತ್ತ ಕೆದರವದ ಬಿಡವದುಂಟೆ, ನಾಯಿ ಬಾಲಕ್ಕೆ ನಗವನ್ನು ಕಟ್ಟಿ ನೋಡಿದರೆ ನೆಟ್ಟಗಾಗುವುದುಂಟೆ. ಇಲ್ಲಿಗೆ ಬಾಯಿ ಮುಚ್ಚಿಕೊಂಡರೆ ಸರಿ, ಎಲ್ಲ ಬಾಯಿ ತಂದರೆ ನಿನ್ನ ಕೊರಳುಗಳೆಂಬಗದ ನಮ್ಮ ಅಣ್ಣನಾದ ಧರ್ಮರಾಯನಿಗೆ ಆರವನ್ನು ಮಾಡಿ ಹಾಕಿ ಬಿಡುವರೆ. ನೀವು 5 ಮಂದಿ ಪಾಂಡವರಿದ್ದರು ಬಳಿರ ಶ್ವಾಸನ ಕೈ ಒಳಗೆ ನಿಮ್ಮ ಹೆಂಡತಿಯ ಮಾನವ ಉಳಿಯುವುದುಂಟೆ. ಸ್ವಲ್ಪ ತಾಳಿ ಆತಮ ಉಳಿಸೋಣ. ಸುಮ್ಮನೆ ಎಂದಕ್ಕೆ ಜರದ ಮಾತನಾಡಲ ಈ ಭೀಮ. ನೋಡು ನೋಡು ಇದ್ದು ಶ್ವಾಸನ ಪರಾಕ್ರಮ. ನನ್ನ ಪರಾಕ್ರಮ ನಾನೇನು ನೋಡಲಿಲ್ಲ ಆತಮ. ಕೌರವ ಕರ್ಣ ಬರು, ಕೌರವ ಕರ್ಣ, ಕೌರವ ಕರ್ಣ, ಕೌರವ ಕರ್ಣ.